ಕನ್ನಡತನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಗೌರವವಿದೆ. ನಮ್ಮನ್ನು ಎತ್ತವಳು ಹೆಣ್ಣು, ಜೀವನಕ್ಕೆ ಜೊತೆಯಾಗುವವಳು ಹೆಣ್ಣು. ಇಂಥ ಹೆಣ್ಣು ಮಕ್ಕಳ ಒಳಿತಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೈಗೊಂಡಿವೆ. ಆದರೆ ಈ ಯೋಜನೆಗಳ ಎಲ್ಲ ಮಾಹಿತಿ ಎಲ್ಲರಿಗೂ ತಿಳಿದಿರುವುದಿಲ್ಲ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಡುವ 20,000 ರೂಪಾಯಿ ಯೋಜನೆ ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಿಮಗೆ ಕೇಂದ್ರದಲ್ಲಿ ಮೋದಿ ಸರ್ಕಾರ, ರಾಜ್ಯದಲ್ಲಿ ಕುಮಾರಣ್ಣನ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸುತ್ತಿದೆ ಎನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ 6,000 ರೂಪಾಯಿಗಳನ್ನು ನೀಡುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಗೆ ರಿಜಿಸ್ಟರ್ ಆದ ತಕ್ಷಣ 1,000 ರೂಪಾಯಿ, ಡೆಲಿವರಿಗೆ ಮೊದಲು 2,000 ರೂಪಾಯಿ ಮತ್ತು ಮಗು ಹುಟ್ಟಿದ ನಂತರ ಮಗುವಿಗೆ ಅಗತ್ಯವಾದ ಎಲ್ಲಾ ಲಸಿಕೆಗಳನ್ನು ಹಾಕಿದ ನಂತರ ಉಳಿದ 3,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಎಲ್ಲಾ ಲಸಿಕೆಗಳನ್ನು ಸೇರಿಸಿ ಒಟ್ಟು ಮಗುವಿನ ತಾಯಿಗೆ 7,000 ರೂಪಾಯಿಗಳು ಸಿಗಲಿದೆ. ಗರ್ಭಿಣಿಯರು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಯೋಜನೆಯ ಲಾಭ ಪಡೆಯಬಹುದು. ಇನ್ನು ಈ ಯೋಜನೆಗೆ ತಾಯಿ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಕಂಪಲ್ಸರಿ ಆಗಿದ್ದು, ಇದರ ಜೊತೆಗೆ ವೋಟರ್ ಐಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ ಇವುಗಳಲ್ಲಿ ಯಾವುದಾದರೂ ಒಂದು ಇದ್ದರೆ ಸಾಕು. ಯೋಜನೆ ಮೊದಲ ಮಗುವಿಗೆ ಮಾತ್ರ ಸೀಮಿತ. ಇನ್ನು ಕೇಂದ್ರ ಸರ್ಕಾರದ ಈ ಯೋಜನೆಗೆ ಪರ್ಯಾಯವಾಗಿ ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರ್ಕಾರ ಸಹ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಜಾರಿಗೆ ತಂದಿದ್ದು, ಡೆಲಿವರಿಗೆ ಮೊದಲು 3 ತಿಂಗಳು ಮತ್ತು ಡೆಲಿವರಿಯ ನಂತರ 3 ತಿಂಗಳು ಪ್ರತಿ ತಿಂಗಳು 1,000 ರೂಪಾಯಿಯಂತೆ 6,000 ಸಿಗುತ್ತಿತ್ತು. ಆದರೆ ಈ ಬಾರಿ 2019ರ ಬಜೆಟ್ನಲ್ಲಿ ಈ ಮೊತ್ತವನ್ನು 1,000 ರೂಪಾಯಿಯಿಂದ 2,000 ರೂಪಾಯಿಗೆ ಏರಿಸಲಾಗಿದ್ದು, ಒಟ್ಟು 6 ತಿಂಗಳಿಗೆ 12,000 ರೂಪಾಯಿ ಸಿಗಲಿದೆ. ಈ ಯೋಜನೆ ಎರಡನೇ ಮಕ್ಕಳಿಗೂ ಕೂಡ ಅನ್ವಯವಾಗಲಿದ್ದು, ಒಟ್ಟು 2 ಮಕ್ಕಳಿಗೆ 24,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಸಿಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ 2 ಯೋಜನೆಗಳು ತುಂಬಾ ಒಳ್ಳೆಯ ಯೋಜನೆಗಳಾಗಿದ್ದು, ಈ ಯೋಜನೆಯ ಲಾಭ ರಾಜ್ಯದ ಎಲ್ಲಾ ಹೆಣ್ಣು ಮಕ್ಕಳಿಗೂ ತಲುಪಲು ಎಲ್ಲರೂ ಲೈಕ್ ಮಾಡಿ ಮತ್ತು ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಶೇರ್ ಮಾಡಿ. ಇನ್ನು ಬಡ ಹೆಣ್ಣು ಮಕ್ಕಳಿಗೆ ಸಿಗುತ್ತಿರುವ ಇಷ್ಟು ದುಡ್ಡು ಸಾಕಾ? ಹೌದು, ಸಾಕು ಅನ್ನುವುದಾದರೆ ಸಾಕು ಎಂದು, ಇಲ್ಲ ಬೇಕು ಅನ್ನುವುದಾದರೆ ಬೇಕು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.